ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 44 ಇಂಚಿನ ಬ್ಲೌಸಿನ ಮುಂಭಾಗವನ್ನು ಯಾವ ರೀತಿ ಕಟ್ ಮಾಡಬೇಕು, ಹಾಗೆ ಹೇಗೆ ಅಳತೆ ತೆಗಿಬೇಕು ಅಂತ ಹೇಳ್ಕೊಡ್ತೀನಿ. ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ. ಅಂದರೆ ಸರಿಯಾದ ಫಿಟ್ಟಿಂಗು ಬಂದಿರಬೇಕು, ಹಾಗೆ ಅದು ಸರಿಯಾಗಿ ಕೂತ್ಕೋಬೇಕು. ಆ ರೀತಿಯಲ್ಲಿ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ. ಓಕೆನಾ? ನೋಡಿ, ಇಲ್ಲಿ ನಾನು ಭುಜದಿಂದ ಎಳೆದು ಅಳತೆಯನ್ನು ತೆಗಿಬೇಕು. ಸ್ಟ್ರೇಟಾಗಿ ಕೆಳಗಡೆ ಬೆಲ್ಟ್ ಪಟ್ಟೆ ಇದೆ ಅಲ್ವಾ, ಅಲ್ಲಿ ತನಕನೂ ಸರಿಯಾಗಿ ಅಳತೆ, ಅಂದರೆ ಎಷ್ಟು ಉದ್ದ ಇದೆ ಅಂತ ತೆಗಿಬೇಕು. ಈ ಬ್ಲೌಸಿಂದು ಹಿಂಭಾಗ ಉದ್ದ 14.5 ಇದೆ. ಇದು ಮುಂಭಾಗದ್ದು. ಈಗ ನಾನು ಮಾಡ್ತಾ ಇರೋದು ಮುಂಭಾಗದ ಅಳತೆ 16 ಇಂಚು ಉದ್ದ ಇದೆ. ನಾನು ಎಳೆದು ಅಳತೆ ತೆಗೆದಿದ್ದೀನಿ. 16 ಇಂಚು ಇದೆ. 16ಕ್ಕೆ 1 ಇಂಚನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಿಂಭಾಗದ ಬ್ಲೌಸ್ ಪೀಸನ್ನು ನಾನು, ಅಂದರೆ ಹಿಂಭಾಗದ ಅಳತೆ ಪೀಸನ್ನು ಬಟ್ಟೆ ಮೇಲೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಹುಕ್ ಪಟ್ಟಿ ಬರೋ ಕಡೆ ಅರ್ಧ ಇಂಚನ್ನು ಬಿಟ್ಟಿದ್ದೀನಿ. ಅಲ್ಲಿ ಹುಕ್ ಪಟ್ಟಿಗೆ ಬೇಕು, ಅದು ಸ್ಟಿಚಿಂಗಾಗಿ ಹೋಗುತ್ತೆ. ಹಾಗೆ ಆ ಕಡೆ ಕೈ ತೋಳಿನ ಸುತ್ತಳತೆ ಬರುವ ಹಾಗೆ ಅಲ್ಲೆಲ್ಲ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದು 16 ಇಂಚು ಪ್ಲಸ್ 1 ಇಂಚು 17 ಇಂಚು ಉದ್ದ ಇಟ್ಕೊಂಡಿದ್ದೀನಿ. ಓಕೆನಾ? ಈ ರೀತಿ ನಾವು ಮೊದಲು ರೆಡಿ ಮಾಡಿ ಇಟ್ಕೋಬೇಕು. ನಮಗೆಲ್ಲಿ ಬ್ಲೌಸಿಂದು ಹಿಂಭಾಗದ್ದು ಲೈನಿಂಗ್ ಬಟ್ಟೆ ಇದೆ ಅಲ್ವಾ, ಅದರದ್ದು ಕಟಿಂಗ್ ಇದೆ ಅಲ್ವಾ, ಅದು ನಮಗೆ ಅಳತೆಗೆ ಬೇಕಾಗತ್ತೆ. ಅಂದರೆ ಕೈ ತೋಳು ಇರ್ಬೋದು, ಹಾಗೆ ಕುತ್ತಿಗೆ ಭಾಗ, ಇವೆಲ್ಲ ಅಲ್ಲೇ ಅಳತೆ ಸಿಕ್ಬಿಡುತ್ತೆ. ಮತ್ತು ಹೊಸದಾಗಿ ಅಳತೆ ತೆಗಿಬೇಕು ಅಂತ ಇಲ್ಲ. ಓಕೆನಾ? ಹಾಗೆ ನೆಕ್ಕು 2.5 ಇಂಚಿದೆ. ಹಾಗೆ ಶೋಲ್ಡರು 3.5 ಇಂಚು ಇಟ್ಟಿದ್ದೀನಿ. ಓಕೆನಾ? ಈ ರೀತಿ ಅರ್ಧ ಇಂಚು ಬಿಡಲೇಬೇಕು. ಓಕೆನಾ? ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಬ್ಲೌಸಿಗಾದರೂ ಅರ್ಧ ಇಂಚನ್ನು ಬಿಟ್ಟುಬಿಡಬೇಕು. ಹಾಗೆ ಇಲ್ಲಿ 11 ಇಂಚಿಗೆ ನೋಡಿ ಕರೆಕ್ಟ್ ಇದೆ, ಮಾರ್ಕ್ ಮಾಡಿ ಇಟ್ಟಿದ್ದೀನಿ ನಾನು. ಒಂದು ಭಾಗದ ಅಳತೆ 11 ಇಂಚು, 44 ಇಂಚಿನ ಬ್ಲೌಸು, ನೆನಪಿರಲಿ. ಓಕೆನಾ? ಈ ರೀತಿ ಅಳತೆ ತೆಗಿಬೇಕು. ಹಾಗೆ ಇಲ್ಲಿ ಹಿಂಭಾಗದ್ದು ನೋಡಿ, ಹಿಂಭಾಗ ಇಟ್ಕೊಂಡು ಈ ರೀತಿ ಒಂದು ಸಲ ಮಾರ್ಕ್ ಮಾಡ್ಕೋಬೇಕು. ನಮಗೆ ಈ ಮಾರ್ಕ್ ಮಾಡಿಕೊಂಡಾಗ ಮುಂಭಾಗವನ್ನು ಸ್ವಲ್ಪ ಒಳಗಡೆ ತೊಗೊಂಡು ಕಟ್ಟಿಂಗ್ ಮಾಡ್ಬೋದು. ಹಾಗೆ ನಾನೀಗ ಇದನ್ನು ತೆಗೆದು ಬಿಡ್ತೀನಿ. ನೆಕ್ಕು ಕೂಡ 2.5 ಇಂಚಿದೆ, ಮಾರ್ಕ್ ಮಾಡ್ಕೋತೀನಿ. ಶೋಲ್ಡರ್ ಹತ್ರ 3.5 ಇಂಚಿದೆ, ಮಾರ್ಕ್ ಮಾಡ್ಕೋತೀನಿ. ಇದು 2.5 ಅಂದರೆ 3 ಇಂಚಿದೆ, ಅರ್ಧ ಇಂಚು ಬಿಟ್ಟಿದ್ದೀನಿ ಅಲ್ವಾ ನೆಕ್ ಭಾಗಕ್ಕೆ. ಹಾಗೆ ನೋಡಿ, ಇದು ನಾನು ಹಿಂಭಾಗ ತುಂಬ ಡೀಪ್ ಇರೋದ್ರಿಂದ ಅರ್ಧ ಇಂಚು ಕಡಿಮೆ ತಗೊಂಡಿದ್ದೀನಿ. ಅದು ಹಿಂಭಾಗದ ಅಳತೆ. ಅದ್ರ ಮುಂಭಾಗ ಅಂತ ಬಂದಾಗ ಅದು ಎಷ್ಟಿದೆ ಅಂದರೆ 11 ಇಂಚಿದೆ ಅಲ್ವಾ, 11 ಇಂಚೇ ಇಡಬೇಕು. ಅದಕ್ಕೆ ಮತ್ತು ಅರ್ಧ ಇಂಚನ್ನೇ ಆ್ಯಡ್ ಮಾಡಬೇಕು, ನೆನ್ಪಿಟ್ಟುಕೊಳ್ಳಿ. ಓಕೆನಾ? ಹಾಗೆ ಇಲ್ಲಿ ಮುಂಭಾಗವನ್ನು ನಾನು ಸ್ವಲ್ಪ ಒಳಗಡೆ ತಗೊಂಡು ಆಕಾರ ಮಾಡಬೇಕು. ಅಂದರೆ ಕೈ ತೋಳು ಕುಳಿಸ್ತಾರಲ್ವ, ಅಲ್ಲಿ ಸ್ವಲ್ಪ ಒಳಗಡೆ ತೊಗೋಬೇಕು. 1/4 ಇಂಚು ಈ ರೀತಿ ಸ್ಕೇಲಿಂದನೂ ಕೂಡ ನಾವು ಮಾಡ್ಕೋಬೋದು. ಹಾಗೆ ಕೈಯಿಂದನೂ ಕೂಡ ಸ್ವಲ್ಪ ಒಳಗಡೆ ತೊಗೊಂಡು ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಬೋದು. ಓಕೆನಾ? ಈ ರೀತಿ ಸ್ಕೇಲ್ ತೊಗೊಂಡ್ರೆ ನಮಗೆ ರೌಂಡ್ ಶೇಪೆಲ್ಲ ಚೆನ್ನಾಗಿ ಬರುತ್ತೆ ನೆಕ್ ಕಟ್ ಮಾಡಲಿಕ್ಕೆ. ಹಾಗೆ ಕೈ ತೋಳಿನ ಸುತ್ತಳತೆ ಎಲ್ಲ ಕಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ರೆಡಿ ಆಯಿತು ನೋಡಿ, ಕಟಿಂಗಿಗೆ ರೆಡಿ ಇದೆ. ಈ ಕಡೆ ನಾನೀಗ ನೆಕ್ಕು ನೋಡ್ತೀನಿ ಎಷ್ಟು ಉದ್ದ ಇದೆ, ಅಂದರೆ ಮುಂಭಾಗದ್ದು ಎಷ್ಟು ಉದ್ದ ಇದೆ ಅಂತ ಈ ರೀತಿ ಹಿಡಿದು ನೋಡ್ಕೋಬೇಕು. ಸ್ಟ್ರೇಟಾಗಿ ಹಿಡ್ಕೊಂಡು ಮೇಲ್ಗಡೆಯಿಂದ ಕೆಳಗಡೆ ತನಕ ಎಷ್ಟಿದೆ, 8 ಇಂಚ್ ಇದೆ ಅಲ್ವಾ, ನಾವು ಅದನ್ನೇ 8 ಇಂಚು ಇಡ್ಬೋದು. ನಂತರ ನಾವು ಸ್ಟಿಚಿಂಗ್ ಮಾಡುವಾಗ ಒಂದು ಸಲ ಅಳತೆ ತೆಗೆದು ಹೆಚ್ಚು ಕಡಿಮೆ ಮಾಡಿ ನಾವು ಅದನ್ನು ಸ್ಟಿಚಿಂಗ್ ಮಾಡ್ಬೋದು. ನಾನು 8 ಇಂಚಿಗೆ ಇಡ್ತಾಯಿದ್ದೀನಿ. ಹಾಗೆ ಇಲ್ಲಿ ರೌಂಡ್ ಶೇಪ್ ಬರಬೇಕಲ್ವ, ಅದಕ್ಕೆ ಸ್ವಲ್ಪ ಅರ್ಧ ಇಂಚು ನಾನು ಹೊರಗಡೆ ತೊಗೋತೀನಿ. ಒಂದು ಸಲ ಸ್ಕ್ವೇರಲ್ಲಿ ಅಳತೆ ಹಾಕೋತೀನಿ, ಅರ್ಧ ಇಂಚು ಹೊರಗಡೆ ತೊಗೋಬೇಕು. ಹಾಗೆ ಇಲ್ಲಿ ರೌಂಡ್ ಶೇಪನ್ನು ಕೊಡಬೇಕು. ನಾನು ಅರ್ಧ ಇಂಚು ಹೊರಗಡೆ ತೊಗೊಂಡಿದ್ದೀನಿ, ಅಂದರೆ ಆ ಕಡೆ ತೊಗೊಂಡಿದ್ದೀನಿ. ಅಂದರೆ 2.5-3 ಇಂಚಿದೆ ಅಲ್ವಾ, ಅಂದರೆ ಅರ್ಧ ಇಂಚು ಬಟನ್ ಪಟ್ಟಿ ಕಾಜು ಪಟ್ಟಿಗೆ ಹೋಗುತ್ತೆ ಅಂತ ಬಿಟ್ಟಿರೋದು 3 ಇಂಚಲ್ವಾ. ಇಲ್ಲಿ 3.5 ಇಂಚು ಈ ರೀತಿ ನೋಡಿ ನಾನು ತೊಗೊಂಡಿದ್ದೀನಿ ಅಲ್ವಾ, ಅರ್ಧ ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಅರ್ಥ ಆಯ್ತಲ್ವ ನಾನು ಹೇಳಿರೋದು? 3 ಇಂಚು ಅಂದರೆ ಅದು ಅರ್ಧ ಇಂಚು ಹೊಕ್ಕು ಪಟ್ಟಿಗೆ ಹೋಗಿರುತ್ತೆ, ಅರ್ಧ ಇಂಚು, ಇನ್ನು ಅರ್ಧ ಇಂಚು ಈ ಆಕಾರ ಬರಲಿಕ್ಕೆ ರೌಂಡ್ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಿದು ಈ ರೀತಿ ಮಾಡಿದಾಗ ಕೂತ್ಕೊಳ್ಳುತ್ತೆ ಬ್ಲೌಸು. ಆ ಕಡೆ ಈ ಕಡೆ ಜಾರೋದು ಏನೂ ಆಗೋಲ್ಲ. ಓಕೆನಾ? ಅದಕ್ಕೆ ತುಂಬ ಚೆನ್ನಾಗಿ ರೌಂಡ್ ಶೇಪು ಮಾಡೋದು ಒಳ್ಳೆಯದು. ನಿಮಗೇನಾದರೂ ಸ್ವಲ್ಪ ಡೀಪ್ ಬೇಕು ಅಂದರೆ ಅಲ್ಲೇ ನಾವು ಸ್ವಲ್ಪ ಡೀಪು ಕೂಡ ಮಾಡ್ಕೋಬೋದು. ಅದು ಕೆಲವೊಬ್ಬರಿಗೆ ನಿಂತ್ಕೊಳ್ಳುತ್ತೆ, ಕೆಲವೊಬ್ಬರಿಗೆ
ನಿಂತ್ಕೊಳ್ಳಲ್ಲ. ಅದನ್ನು ನೋಡಿ ಮಾಡಬೇಕಾಗತ್ತೆ. ಎಲ್ರಿಗೂ ತುಂಬ ಡೀಪು ಬರಲ್ಲ, ಸರಿ ಬರಲ್ಲ. ಓಕೆನಾ. ಮುಂಭಾಗ ಮಾತ್ರ, ಹಿಂಭಾಗವನ್ನು ನಾವು ಡೀಪ್ ಇಡ್ಬೋದು. ಹಾಗೆ ಇಲ್ಲಿ 17 ಇಂಚಿಗೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು ಸಲ ಲೈನ್ ಎಳ್ಕೊಬಿಡಬೇಕು, ಸ್ವಲ್ಪನೂ ಆ ಕಡೆ ಈ ಕಡೆ ಆಗಬಾರ್ದು. ಈಗ ನಾವು ಟಕ್ಸನ್ನು ಬೆಲ್ಟ್ ಪಟ್ಟಿ ರೆಡಿ ಮಾಡೋಣ. ಬೆಲ್ಟ್ ಪಟ್ಟಿ ಎಷ್ಟು 3.5 ಇಂಚಿದೆ. 3.5 ಅಂದರೆ 4 ಇಂಚು. ಈ ಕಡೆ 2 ಇಂಚಿದೆ, ಅಂದರೆ 3 ಇಂಚು ಹೇಗೆ ಇಡ್ಬೋದು. ಇದು ಸ್ವಲ್ಪ ದೊಡ್ಡ ಸಣ್ಣ ಆದರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಕೆಲವೊಬ್ಬರಿಗೆ ಸ್ವಲ್ಪ ಚಿಕ್ಕ ಬೆಲ್ಟ್ ಪಟ್ಟಿ ಇಷ್ಟಪಡ್ತಾರೆ, ಕೆಲವೊಬ್ಬರು ಸ್ವಲ್ಪ ದೊಡ್ಡ ಬೆಲ್ಟ್ ಪಟ್ಟಿ ಬೇಕು ಅಂತ ಹೇಳ್ತಾರಲ್ವ, ಅವ್ರದ್ದು ಬ್ಲೌಸ್ ಅಳತೆ ಎಷ್ಟಿದೆ ನೀವು ಅಷ್ಟನ್ನೇ ಇಡಬೇಕು. ಅಳತೆ ತೆಗೆದು 1 ಇಂಚು ಜಾಸ್ತಿ ಇಟ್ಬಿಟ್ರೆ ಸ್ಟಿಚಿಂಗ್ ಮಾಡ್ದಂಗೆ ಅದು ಸರಿ ಅಳತೆಗೆ ಬರುತ್ತೆ. ನಾನಿಲ್ಲಿ ಈ ಕಡೆ 3.5 ಇಂಚ್ ಇಟ್ಟಿದ್ದೀನಿ, ಮಧ್ಯ 3 ಇಂಚು, ಆ ಕಡೆ 3 ಇಂಚು. ಹಾಗೆ ಲೈನ್ ಹಾಕ್ಕೋತೀನಿ. ಈ ರೀತಿ ಲೈನನ್ನು ಹಾಕ್ಕೋಬೇಕು. ಈ ರೀತಿ ಆಕಾರ ಮಾಡಿದರೆ ಆಯಿತು. ಇಲ್ಲಿ ಕರೆಕ್ಟ್ ಅಳತೆ ಈ ರೀತಿ ತೆಗೆದಾಗ ಸರಿಯಾಗಿ ಬರುತ್ತೆ. ಓಕೆನಾ. ಮತ್ತು ಬೇರೆ ಅಳತೆ ತೆಗಿಬೇಕಂತಲೇ ಇಲ್ಲ. ಒಂದು ಬ್ಲೌಸನ್ನು ಹಿಡಿದು ಸರಿಯಾಗಿ ಎಳೆದು ಅಳತೆ ತೆಗೆದುಬಿಟ್ರೆ ಪರ್ಫೆಕ್ಟ್ ಅಳತೆ ಸಿಕ್ಕಿಬಿಡತ್ತೆ. ಕಟ್ಟಿಂಗು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಆಯಿತು. ಈಗ ಈ ಟಕ್ಸನ್ನು ನೋಡೋಣ. ಟಕ್ಸು ಮಧ್ಯ ಒಂದು ಟಕ್ಸ್ ಬರುತ್ತೆ ಅಲ್ವಾ, ಅದು ಎಷ್ಟು ಇಡಬೇಕು ಅಂದರೆ ಹೀಗೆ ಅಳದು ಕೂಡ ಒಂದು ಸಲ ನಾವು ನೋಡ್ಕೋಬೋದು. ಮಾರ್ಕ್ ಮಾಡೋದ್ರೊಳಗಡೆ ನೋಡಿ, ಇದು ಟಕ್ಸ್ ಬಂದಿರೋದು ಮಧ್ಯ ಟಕ್ಸ್ ಬರುತ್ತೆ ಅಲ್ವಾ, ಇಲ್ಲಿ 1/2 ಇಂಚು, ಈ ಕಡೆ 1/2 ಇಂಚು, ಕೆಳಗಡೆ 1/2 ಇಂಚು ಬಿಟ್ಟು ಅಲ್ಲೂ ಆ ರೀತಿಯಲ್ಲೂ ಕೂಡ ಅಳತೆಯನ್ನು ತೆಗಿಬೋದು. ಅಂದರೆ ಬೆಲ್ಟ್ ಪಟ್ಟಿ ದೊಡ್ಡ ಸಣ್ಣ ಮಾಡ್ಬೋದು. ಇದು ಒಂದು ಟಿಪ್ಸು. ಅಂದರೆ ನಾವು ಕಟಿಂಗ್ ಮಾಡುವಾಗ ಒಂದು ಸಲ ಇದು ಕೂಡ ಅಳತೆ ಮಾಡಿಕೊಂಡ್ರೂ ಕೂಡ ಹೆಚ್ಚು ಕಡಿಮೆ ಮಾಡ್ಬೋದು. ಸರಿಯಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ಮುಂಭಾಗ ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ. ಓಕೆನಾ. ನೋಡಿ, ಇಲ್ಲಿಗೆ ಬಂತು. 1/2 ಇಂಚು ಇಲ್ಲಿ ಬಿಟ್ಟಿದ್ದೀನಿ, ಇಲ್ಲಿ 1/2 ಇಂಚು ಬಿಟ್ಟಿದ್ದೀನಿ. ನಾನೀಗ ಅಳತೆ ನಾನು ಕೂಡ ಮಾಡಿರೋದು ಸರಿ ಇದೆ ಅಲ್ವಾ. 3 ಇಂಚ್ ಇಟ್ಟಿದ್ದೀನಿ ಅಲ್ವಾ, ನಾನು ಅಲ್ಲಿ ಕಟ್ ಮಾಡ್ತೀನಿ. ಸ್ಟಿಚಿಂಗ್ ಮಾಡ್ದಂಗೆ ಅಳತೆಗೆ ಬಂದು ನಿಂತ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಈ ಕಡೆ ಮಧ್ಯ ಒಂದು ಮಾರ್ಕ್ ಮಾಡ್ಕೋಬೇಕು. ಮಧ್ಯನೇ ಬರಬೇಕು ಅದು. ಓಕೆನಾ. ಹಾಗೆ ಟಕ್ಸ್ ನೋಡೋಣ. ಈಗ ನಾವು ಟಕ್ಸ್ ನೋಡೋಕ್ಕಿಂತ ಮೊದಲು ಇಲ್ಲಿ ಕಾಜುಪಟ್ಟಿ ಎಷ್ಟು ನಮಗೆ, ಅಂದರೆ ಕೆಲವೊಂದು ಬ್ಲೌಸಿಗೆ ತುಂಬ ದೊಡ್ಡ ಉದ್ದದಲ್ಲಿ ಕಾಜುಪಟ್ಟಿ ಹುಕ್ಪಟ್ಟಿ ಬರುತ್ತೆ. ಆ ಅಳತೆ ಅವ್ರಿಗೆ ಅದೇ ಅಳತೆ ಬೇಕು ಅಂದರೆ ನಾವು ಅಳತೆ ತೆಗಿಬೇಕು. ಹಾಗೆ ಇಲ್ಲಿ ಮಧ್ಯೆ ಎಷ್ಟು ಬೇಕು ಅಲ್ಲಿ ಸ್ಟಿಚಿಂಗಿಗೆ ಟಕ್ಸಿಗೆ ಎಷ್ಟು ಬೇಕು ಅಂತ ಅಷ್ಟು ಇಡಬೇಕು. ಅಂದರೆ ಅದೆಲ್ಲ ಸೇರಿಸ್ಕೋಬೇಕು ಎಷ್ಟು ಬೇಕಾಗತ್ತೆ ಅಂತ. ಓಕೆನಾ. ಟಕ್ಸಿಗೆ 1 ಇಂಚ್ ಬೇಕಾಗತ್ತೆ, ಆ ಕಡೆ ಈ ಕಡೆ 1 ಇಂಚು, 2 ಇಂಚು ಈ ರೀತಿ ನೋಡಿ ಅಳತೆಯನ್ನು ತೆಗಿಬೇಕು. ಹಾಗೆ ಅಲ್ಲಿ ಸೈಡು ಕೂಡ ಅಳತೆಯನ್ನು ಕರೆಕ್ಟಾಗಿ ತೆಗಿಬೇಕು. ಇದು ಮೇನ್ ಪಾಯಿಂಟ್ ಆಗಿರುತ್ತೆ. ಓಕೆನಾ. ಅದು ಎಷ್ಟು ಇಂಚ್ ಇದೆ ಅಷ್ಟು ಇಂಚು, ಅಂದರೆ ಹಿಂಭಾಗ ನೋಡ್ಕೋಬೇಕು. ಒಂದು ಸಲ ಹಿಂಭಾಗ ಎಷ್ಟು ಉದ್ದ ಇದೆ ಅಂತ ನೋಡಿ ನಂತರ ಇಲ್ಲಿ ಕೆಳಗಿನ ಬೆಲ್ಟ್ ಪಟ್ಟಿಗೆ 2 ಇಂಚನ್ನು ಕಳೆದು ನಂತರ ನಾವು ಇಲ್ಲಿ ಕಟಿಂಗಿಗೆ ಎಷ್ಟು ಬೇಕು ಆ ಕಡೆ ಈ ಕಡೆ ಕಟಿಂಗು ಮತ್ತು ಟಕ್ಸು ಇವಿಷ್ಟಿಗೆ ಎಷ್ಟು ಬೇಕು ಅಂತ ಅಳತೆ ತೆಗೆದು ಇಡಬೇಕು. ನಂತರ ಉಳಿದಿರೋದು ಒಂದು 1/2 ಇಂಚು ಹೀಗೆ ಉಳಿಬೋದು. ಟಕ್ಸನ್ನು ಸ್ವಲ್ಪ ಜಾಸ್ತಿ ಹಿಡಿಬೋದು. ಓಕೆನಾ. ಈ ರೀತಿಯೂ ಕೂಡ ಮಾಡ್ಬೋದು. ಇಲ್ಲೂ ಕೂಡ ಸರಿಯಾದ ಅಳತೆಯನ್ನು ತೆಗಿಬೇಕು. ಆದರೆ ಹಿಂಭಾಗ ಎಷ್ಟಿದೆ ನೋಡ್ಕೋಬೇಕು. ನಾವು ಹಿಂಭಾಗಕ್ಕೆ ನಾವು ಈ ಮುಂಭಾಗದ್ದು ಬೆಲ್ಟ್ ಪಟ್ಟಿ ಸಮೇತ ಸೇರಿಸ್ಬೇಕಲ್ವ, ಆವಾಗ ಸರಿಯಾಗಿ ಬರುತ್ತೆ. ಸ್ವಲ್ಪನೂ ಹೆಚ್ಚು ಕಡಿಮೆ ಆಗೋಲ್ಲ. ಬೆಲ್ಟ್ ಪಟ್ಟಿಗೆ ಒಂದು 2 ಇಂಚು, ಅಂದರೆ ಸ್ಟಿಚಿಂಗ್ ಆ ಕಡೆ ಈ ಕಡೆ ಸ್ಟಿಚಿಂಗ್ ಆದ ನಂತರ ಬೆಲ್ಟ್ ಪಟ್ಟಿ 2 ಇಂಚು ಬಂದಿರುತ್ತೆ. ನಂತರ ಇಲ್ಲಿ ಟಕ್ಸಿಗೆ 1 ಇಂಚು ಆ ಕಡೆ ಈ ಕಡೆ ಅಂತ ಹೊಲಿಲಿಕ್ಕೆ ಬೇಕು. ಅಂದರೆ ಹಿಂಭಾಗಕ್ಕೂ ಅಷ್ಟೇ ಇದೆಯಲ್ವ, ಅದಕ್ಕೇನು ಬಿಡಬೇಕಂತ ಇಲ್ಲ. ಟಕ್ಸಿಗೆ 1 ಇಂಚು ಈ ರೀತಿ ನೋಡಿ ಅಳತೆ ತೆಗಿಬೇಕು. ಹಾಗೆ ಇಲ್ಲಿ ಈ ಕಡೆ ಬಟನ್ ಪಟ್ಟಿ ಹತ್ತಿರ ಸ್ಟ್ರೇಟಾಗಿ ಒಂದು 3 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಟಕ್ಸಲ್ಲಿ ಏನು ಗೊತ್ತಾ, ಅಲ್ಲಿ ಮಧ್ಯೆ ಒಂದು ಟಕ್ಸ್ ಬರುತ್ತೆ ಅಲ್ವಾ, ನಾನು ಹೇಳ್ತೀನಿ. ಆ ಟಕ್ಸು ತುಂಬಾ ಇಂಪಾರ್ಟೆಂಟು. ಅದು ಪರ್ಫೆಕ್ಟಾದ ಅಳತೆ ಬಂದಿರಬೇಕು. ಆ ಕಡೆಗೂ ಹೋಗಬಾರ್ದು, ಹುಕ್ ಪಟ್ಟಿ ಈ ಕಡೆನೂ ಬರಬಾರ್ದು. ಅದು ತುಂಬ ಮೇನಾಗಿರುತ್ತೆ. ನೋಡಿ, ನಾನಿದು ಬ್ಲೌಸನ್ನೇ ಹಿಡಿದು ಈ ರೀತಿ ತೆಗಿಬೋದು. ಅಂದರೆ ಮೇಲ್ಗಡೆ 1/2 ಇಂಚ್ ಬಿಟ್ಟು ಎಳೆದು ಈ ರೀತಿ ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ಬ್ಲೌಸು ಎಷ್ಟು ಅಗಲ ಇದೆ ಅಂದರೆ 11 ಇಂಚಿದೆ ಅಲ್ವಾ ಒಂದು ಭಾಗ, ಅದಕ್ಕೆ ನಾವು ಇನ್ನು 1 ಇಂಚನ್ನು ಸೇರಿಸಿ ಕೂಡ ಇಡ್ಬೋದು. ಅದು ಒಂದು ರೀತಿ ಟಿಪ್ಸ್ ಅಂತ ಹೇಳ್ಬೋದು.
ಓಕೆನಾ. ಹಾಗೆ ಇಲ್ಲಿ ಟಕ್ಸಿನ ಅಳತೆ ನೋಡಿ ನನಗೆ ಎಷ್ಟು ಅಗಲ ಅಂತ ನೋಡ್ಕೋಬೇಕು. ಎಷ್ಟು ಅಂದಾಜು ಅಂದರೆ ಇಲ್ಲಿಂದ ಅಲ್ಲಿಗೆ ಮಧ್ಯದ ಟಕ್ಸಿಗೆ 5 ಇಂಚಿಗೆ ಇದೆ ನೋಡಿ. 5 ಇಂಚು ಅಂದರೆ 4.25 ಇಂಚಿಗೆ ಬರುತ್ತೆ. ಇಲ್ಲಿ ಬಟನ್ ಪಟ್ಟಿಗೆ ಅರ್ಧ ಇಂಚು ಹೋಗುತ್ತಲ್ವ. ಈ 11 ಇಂಚಿನ ಬ್ಲೌಸಿಗೆ 5 ಇಂಚ್ ಇಟ್ಟರೆ ಸರಿ ಬರುತ್ತೆ. ಓಕೆನಾ. ಇದು ಇಂಪಾರ್ಟೆಂಟು, ಈ ಟಕ್ಸು ಇಂಪಾರ್ಟೆಂಟು. ಇದಕ್ಕೆ ಸರಿ ಅಳತೆ ತೆಗಿಬೇಕು. ಅವ್ರದ್ದು ಬ್ಲೌಸ್ ಎಷ್ಟಿದೆ ಅಳತೆ ತೆಗೆದು ಅಷ್ಟೇ ಅಳತೆಗೆ ಅರ್ಧ ಇಂಚು ಬಿಟ್ಟು ಮಾಡಿದರೆ ಆಯಿತು. ಎಳೆದು ತೆಗೆದಾಗ ಸರಿ ಬರುತ್ತೆ. ಹಾಗೆ ಟಕ್ಸು ಕೂಡ ಎಷ್ಟು ಅಗಲ ಇದೆ, 1 ಇಂಚ್ ಇದೆಯಾ 1.5 ಇಂಚ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಅಷ್ಟನ್ನು ಇಡಬೇಕು ನೋಡಿ. ಇದು 1/4 ಇಂಚ್ ಇದೆ, ಆ ಕಡೆ ಈ ಕಡೆ 1/4 ಇಂಚು. ಇದೆಲ್ಲ ಏನು ಗೊತ್ತಾ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಆಗುತ್ತೆ. ನಂತರ ಏನಾಗುತ್ತೆ, ಒಂದು ಬ್ಲೌಸ್ ಕಂಡಾಗ ಅಂದರೆ ಒಂದು 8 ನಾನು ಹೇಳ್ತಾ ಇರೋದು ಒಂದು ಭಾಗದ್ದು ಬ್ಲೌಸು. ಹಿಂಭಾಗ 2 ಭಾಗ ಆಗುತ್ತೆ, ಮುಂಭಾಗ 2 ಭಾಗ ಅಲ್ವಾ. ಅದರಲ್ಲಿ ಒಂದು ಭಾಗ ಮುಂಭಾಗದ್ದು ಅಲ್ಲಿ ಅಳತೆ ತೆಗಿತೀವಿ ಅಲ್ವಾ. ಅದನ್ನು 8 ಇಂಚು 9 ಇಂಚು 10 ಇಂಚು ಒಳಗಡೆ ಆ ಬ್ಲೌಸಿಗೆ ಒಂದು ಟಕ್ಸ್ಗೆ ಅಳತೆಯನ್ನು ನಾವು ಕಂಡುಹಿಡ್ಕೋಬೇಕು. ಎಲ್ಲ ಬ್ಲೌಸಿಗೂ ಅದೇ ಥರ ಟಕ್ಸ್ ಬರುತ್ತೆ. ಓಕೆನಾ. 10 ಇಂಚು ನಂತರ 11 ಇಂಚು 11.25 ಇಂಚು ಅಂಥ ಬ್ಲೌಸಿಗೆ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಆಯಿತು. ಈ ರೀತಿ ಸಾಧಾರಣವಾಗಿ ಒಂದು 8 ಇಂಚು ಹೆಚ್ಚಂದರೆ 8 ಇಂಚಿನ ಬ್ಲೌಸು, 8 4 32 ಇಂಚಿನ ಬ್ಲೌಸು ಸ್ಟಾರ್ಟಿಂಗಲ್ಲಿ ಇರುತ್ತೆ ಅಲ್ವಾ. 30 32 ಹೀಗೆ ಅಷ್ಟಕ್ಕೆ ಎಷ್ಟು ಬೇಕು ಈ ರೀತಿ. ಸ್ವಲ್ಪ ಕಡಿಮೆ ಇನ್ನೂ ಜಾಸ್ತಿ ಈ ರೀತಿ. ಹಾಗೆ ಹೊಪ್ಪಟ್ಟಿದ್ದು ಕೂಡ ಅಳತೆ ಇಟ್ಕೋಬೇಕು. ನಂತರ ಇಲ್ಲಿ ಇನ್ನೊಂದು ಟಕ್ಸು ನೋಡಿ, ಇದೇ ಟಕ್ಸು. ಈ ಟಕ್ಸು ಕೂಡ ನಾನು ಮಾರ್ಕ್ ಮಾಡ್ತೀನಿ ಅಲ್ವಾ, ಅದರಿಂದ ಆ ಕಡೆ ಹೊರಗಡೆ ಹೋಗಬಾರ್ದು. ಓಕೆನಾ. ಅದು ಕರೆಕ್ಟ್ ಅಳತೆ ಇರಬೇಕು. ಅದು ಬ್ಲೌಸ್ ಎಷ್ಟಿದೆ ಇಲ್ಲಿಂದ ಅಲ್ಲಿಗೆ 5.25 ಇಂಚು, ಹೀಗೆ ಅರ್ಧ ಇಂಚು ಈ ಕಡೆ ಸ್ಟಿಚಿಂಗಿಗೆ 5 ಇಂಚು ಕರೆಕ್ಟ್ ಆಗುತ್ತೆ. ಕೆಳಗಡೆ 4 ಇಂಚು 4.25 ಇಂಚ್ ಇಟ್ಟಿದ್ದೀನಿ ಅಲ್ವಾ, ಅರ್ಧ ಇಂಚು ಸ್ಟಿಚಿಂಗಿಗೆ. ಹೇಗೆ ಒಂದು ಬ್ಲೌಸಿಗೆ ಎಷ್ಟು ಇದೆ ಅಳತೆ ನೋಡಿ ಮಾಡಬೇಕು. ಇಲ್ಲಾಂದರೆ ನಾವು ತಲೆಯಲ್ಲಿ ಇಟ್ಕೋಬೇಕು. ಒಂದು ಬ್ಲೌಸಿಗೆ ಇಷ್ಟೇ ಇಡಬೇಕು, ಈ ಅಳತೆ ಬ್ಲೌಸಿಗೆ ಇಷ್ಟು ಅಂದರೆ ಒಂದು 2 ಬ್ಲೌಸು 8 ಇಂಚು 8.25 ಇಂಚು 9 ಇಂಚಿಗೆ ಇಷ್ಟು, 9.25 10 10.25 11 ಇಂಚಿನ ಬ್ಲೌಸಿಗೆ ಇಷ್ಟು ಅಳತೆ ಟಕ್ಸ್ ಇಷ್ಟೇ ಬರಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೊಬಿಟ್ರೆ ಯಾವುದೇ ಬ್ಲೌಸ್ ಆದರೂ ಕೂಡ ನಾವು ಕಟಿಂಗ್ ಮಾಡ್ಬೋದು. ಅಲ್ಲಿ ಬ್ಲೌಸನ್ನು ಅಳಿಬೇಕಂತಲೇ ಇಲ್ಲ. ಇಲ್ಲಿ ನೋಡಿ ನಾನು ಇದು 2 ಇಂಚನ್ನು ಇಡ್ತಾ ಇದ್ದೀನಿ. ಇದು ಎಲ್ಲ ಬ್ಲೌಸಿಗೂ ಇಷ್ಟೇ ಬರೋದು 2 ಇಂಚು. ಆವಾಗ ಇದು ಕ್ರಾಸಿಂದ ನಾವು ಟಕ್ಸ್ ಕೊಡ್ಬೋದು, ಸ್ಟ್ರೈಟಾಗಿಯೂ ಕೂಡ ಟಕ್ಸನ್ನು ಕೊಡ್ಬೋದು. ಈ ಟಕ್ಸು ಇಂಪಾರ್ಟೆಂಟ್ ಅಲ್ಲ. ಓಕೆನಾ. ಕೆಳಗಡೆ ಇರೋ ಟಕ್ಸು ಮತ್ತು ಅಲ್ಲಿ ಸೈಡು ಇಲ್ಲಿ ತೋಳು ಕುಳಿಸ್ತಾರಲ್ವ ಅಲ್ಲಿ ಬರೋ ಟಕ್ಸು ಇಂಪಾರ್ಟೆಂಟು. ಅದರ ಆಚೆಗೆ ಹೊರಗಡೆ ಹೋಗಬಾರ್ದು. ಮಧ್ಯದ ಟಕ್ಸ್ ಆದರೂ ಅಷ್ಟೇ, ತುಂಬ ಮೇಲೂ ಬರಬಾರ್ದು, ತುಂಬ ಆ ಕಡೆಗೂ ಹೋಗಬಾರ್ದು, ಈ ಕಡೆಗೂ ಬರಬಾರ್ದು. ಈ ರೀತಿಯಲ್ಲಿ ನೋಡ್ಕೋಬೇಕು. ಓಕೆನಾ. ನಿಮ್ಗೆ ಫಸ್ಟ್ ಕಲಿಯೋರಾದರೆ ಬ್ಲೌಸ್ನ ಅಳತೆಯೇ ತೊಗೊಳ್ಳಿ. ನಂತರ ನೀವು ಒಂದು 3 ಸ್ಟೆಪ್ಪು ಬ್ಲೌಸ್ಗೆ ಅಳತೆ ಪರ್ಫೆಕ್ಟ್ ಮಾಡ್ಕೊಬೇಡಿ. ಒಂದು ಚಿಕ್ಕ ಬ್ಲೌಸು, ಮೀಡಿಯಮ್ ಬ್ಲೌಸು, ದೊಡ್ಡ ಬ್ಲೌಸು ಈ ರೀತಿ ಮಾಡಿಕೊಂಡು ಅಳತೆ ಕಣ್ಣಲ್ಲೇ ಅಳತೆ ಇಟ್ಕೋಬೇಕು. ಓಕೆನಾ. ಆಯಿತು ನೋಡಿ. ಇಲ್ಲಿ ಮತ್ತೊಮ್ಮೆ ಒಂದು ಸಲ ನಾವು ಹಿಡಿದು ನೋಡಬೇಕು ಹಿಂಭಾಗ ಎಷ್ಟು ಉದ್ದ ಇದೆ. ಅಂದರೆ ಅಲ್ಲಿ ಈ ಸೈಡು ನಾವು ಜಾಯಿಂಟ್ ಮಾಡ್ತೀವಿ ಅಲ್ವಾ, ಅದು ಎಷ್ಟು ಉದ್ದ ಇದೆ ನೋಡ್ಕೋಬೇಕು. ಮುಂಭಾಗದ್ದು ಕಟಿಂಗ್ ಮಾಡುವ ಮೊದಲು ಒಂದು ರೌಂಡು ನೋಡ್ಕೋಬೇಕು. ಅದು ಎಷ್ಟು ಉದ್ದ ಇದೆ, 10 ಇಂಚ್ ಇದೆಯಾ, ಎಷ್ಟಿದೆ, 9 ಇಂಚ್ ಇದೆಯಾ ನೋಡ್ಕೋಬೇಕು. ನಂತರ ಅದಕ್ಕೆ ಅದರಲ್ಲಿ 2 ಇಂಚನ್ನು ಕಳಿಬೇಕು. ಅಂದರೆ ಬೆಲ್ಟ್ ಪಟ್ಟಿಗೆ 2 ಇಂಚ್ ಹೋಗುತ್ತಲ್ವ, ಕಳಿಬೇಕು. ಹಾಗೆ ಟಕ್ಸಿಗೆ ಇಷ್ಟನ್ನು ಟಕ್ಸಿಗೂ ಕೂಡ 1 ಇಂಚ್ ಕಳೆದು ಅಲ್ಲಿ ಮಾರ್ಕ್ ಮಾಡಿ ಆ ಥರ ನೋಡಿ ಮಾಡಬೇಕು. ಓಕೆನಾ. ನೋಡಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಕುತ್ಕೊಬಿಡತ್ತೆ ಈ ಥರ ಕಟಿಂಗ್ ಮಾಡಿಕೊಂಡ್ರೆ. ಹಾಗೆ ಜಾರ್ಕೊಳ್ಳಲ್ಲ. ಈ ನೆಕ್ ಇದೆಯಲ್ವ, ನೆಕ್ಕು ಕೂಡ ರೌಂಡ್ ನೆಕ್ ಬೇಕು ಅಂದಾಗ ಇದೇ ರೀತಿ ಕಟಿಂಗನ್ನು ನೀವು ಒಂದು ಸಲ ಮಾಡಿ ನೋಡಿ. ತುಂಬ ಚೆನ್ನಾಗಿ ಸರಿಯಾಗಿ ಕೂತ್ಕೊಳ್ಳುತ್ತೆ ರೌಂಡು ಶೇಪು. ನಮಗೇನು ಅನಿಸುತ್ತೆ, ಇದು ಅಗಲ ಬಂದಿದೆ ಡೀಪಾಗಿ ಜಾರ್ಕೊಬಿಡತ್ತೆ ಅನಿಸುತ್ತೆ. ನಿಜವಾಗ್ಲೂ ಅಗಲ ಬಂದಾಗ ಅದು ಡೀಪ್ ಆಗಲ್ಲ, ಜಾರ್ಕೊಳ್ಳಲ್ಲ. ಉದ್ದದಲ್ಲಿ ಬಂದಾಗಲೇ ಅದು ತುಂಬ ಬಾರೀಕಾಗಿ, ಅಂದರೆ ನೆಕ್ 2 ಇಂಚ್ ಇಟ್ಟು ನಾವು ಉದ್ದ ತೊಗೊಂಡು ನೆಕ್ ಮಾಡಿದಾಗ ಅದು ಜಾರ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೆ ಅಗಲ ಆಗಲಿಕ್ಕೆ ಜಾಗ ಇರಲ್ಲ ಅಲ್ವಾ. ಹಾಗಾಗಿ ಈ ರೀತಿ ಅಗಲ ಮಾಡಿ ನಾವು ರೌಂಡನ್ನು ತೆಗೆದಾಗ, ರೌಂಡ್ ಶೇಪ್ ಸ್ವಲ್ಪ ಅಗಲ ತೊಗೊಂಡು ಮಾಡಿದಾಗ ಸರಿಯಾಗಿ ಕೂತ್ಕೊಬಿಡತ್ತೆ.
ಓಕೆನಾ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಕೈ ತೋಳು ಈ ಕಡೆ ಕಟ್ ಮಾಡ್ತಾಯಿದ್ದೀನಿ ನೋಡಿ, ಕಟ್ ಮಾಡ್ಕೋಬೇಕು. ನಾನು ಹೇಳೋದು ನಿಮಗೆ ಅರ್ಥ ಆಗ್ಬೋದಾ ಕಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ಬ್ಲೌಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನಾನು ಹೇಳ್ಕೊಡ್ತೀನಿ, ನೀವು ಕೂಡ ಕಲ್ತ್ಕೋಬಹುದು. ತುಂಬ ಈಸಿಯಾಗಿ ಕೆಲವೊಂದು ಟಿಪ್ಸ್ ಇದೆ, ಅದನ್ನು ತಿಳ್ಕೊಬಿಟ್ರೆ ಯಾವುದೇ ಅಳತೆ ಆಗಿರಲಿ ನಿಮ್ಗೆ ನಾಳೆ ಅಳತೆ ಬ್ಲೌಸೇ ಬೇಡ. ಒಬ್ಬರನ್ನು ನೋಡಿದರೆ ನೀವು ಅವ್ರದ್ದು ಅಳತೆ ನೀವೇ ತೆಗೆದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡ್ಬೋದು. ಅಷ್ಟು ಪರ್ಫೆಕ್ಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಒಂದು ನಾವು ಸಾದಾ ಬ್ಲೌಸು ಈ ರೀತಿ ಟಿಪ್ಸ್ ಎಲ್ಲ ನಮಗೆ ಗೊತ್ತಾಯಿತು ಅಂದರೆ ನಮ್ಮ ಸ್ಟಿಚಿಂಗಲ್ಲಿ ನಾವು ಫೇಮಸ್ ಆಗ್ಬೋದು. ಹಾಗೆ ಯಾವುದೇ ರೀತಿ ಡಿಸೈನ್ ಬ್ಲೌಸು ಕೂಡ ನಾವೇ ಸ್ಟಿಚ್ ಮಾಡ್ಬೋದು. ನಮಗೆ ಇದ್ದು ಐಡಿಯಾಸ್ ಇರುತ್ತೆ ಅಲ್ವಾ, ಒಂದು ಅಳತೆ ತೆಗೆದು ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಐಡಿಯಾ ಇದ್ದಾಗ ಡಿಸೈನ್ ಮಾಡೋದು ಏನೂ ಅನಿಸಲ್ಲ. ಯಾವುದೇ ರೀತಿ ಡಿಸೈನ್ ಇರ್ಬೋದು, ಸ್ವಲ್ಪ ತಲೆ ಓಡಿಸ್ಕೊಂಡು ಮಾಡ್ಬೋದು. ನೋಡಿ, ನಾನಿಲ್ಲಿ ಮುಂಭಾಗದಲ್ಲಿ ಸ್ವಲ್ಪ ಪೀಸ್ ತೆಗಿತೀನಿ, ಯಾಕಂದ್ರಲ್ಲಿ ಬಟನ್ ಹುಕ್ ಪಟ್ಟಿ ಸ್ವಲ್ಪ ದೊಡ್ಡ ಬಂದುಬಿಡುತ್ತೆ. ಹಾಗೆ ಇಲ್ಲಿಯೂ ಕೂಡ ನಾನು ಸ್ವಲ್ಪ ಪೀಸನ್ನು ತೆಗಿತೀನಿ, ಅಲ್ಲಿ ಟಕ್ಸು ತುಂಬ ದೊಡ್ಡ ಬಂದುಬಿಡುತ್ತೆ. ಹಾಗಾಗಿ ಅದಕ್ಕೆ ನಾನು ಹೇಳಿರೋದು ಅಳತೆ ತೊಗೋಬೇಕು ಅಂತ. ಓಕೆನಾ. ಹಾಗೆ ಇದೇ ಬ್ಲೌಸಲ್ಲಿ ಮುಂದುಗಡೆ ಬಟನ್ ಬೇಡ, ಹಿಂದುಗಡೆ ಬಟನ್ ಬೇಕು ಅಂದರೂ ಕೂಡ ಅದಕ್ಕೂ ಕೆಲವೊಂದು ನಾವು ಈ ರೀತಿ ಅಳತೆ ತೆಗೆದು ಕಟ್ಟಿಂಗ್ ಮಾಡಿದಾಗಲ್ಲ, ಅದು ಕೂಡ ನಾವು ಸ್ಟಿಚಿಂಗ್ ಈಸಿಯಾಗಿ ಮಾಡ್ಕೋಬೋದು. ಒಂದು ಸಾದಾ ಬ್ಲೌಸನ್ನು ಸ್ಟಿಚಿಂಗ್ ಮಾಡೋದು, ಕಟ್ಟಿಂಗ್ ಮಾಡೋದು, ಪರ್ಫೆಕ್ಟಾದ ಅಳತೆಯನ್ನು ತೆಗೆಯೋದು, ಈ ಕೆಲವೊಂದು ಟಿಪ್ಸು ನಮ್ಮ ತಲೆಯಲ್ಲಿ ಉಳ್ಕೊಬಿಟ್ರೆ ಅದು ಯಾವುದೇ ಬ್ಲೌಸ್ ಆದರೂ ಕೂಡ, ಯಾವುದೇ ಡಿಸೈನ್ ಆದರೂ ಕೂಡ ನಾವು ಸ್ಟಿಚ್ ಮಾಡ್ಬೋದು. ಓಕೆನಾ. ನೋಡಿ, ಈ ರೀತಿ ನಾನು ಕೈಯಲ್ಲೇ ಮಾರ್ಕ್ ಮಾಡ್ತಾಯಿದ್ದೀನಿ. ಸ್ಕೇಲಿನ ತಗೊಳ್ಳಲ್ಲ. ನಿಜ ಹೇಳಬೇಕಂದ್ರೆ ನಾನು ಈ ಸ್ಕೇಲ್ ಇರ್ಬೋದು, ರೌಂಡ್ ಶೇಪೆಲ್ಲ ಮಾಡಲಿಕ್ಕೆ ಸ್ಕೇಲೆಲ್ಲ ಯಾವತ್ತೂ ಯೂಸ್ ಮಾಡಲ್ಲ. ನಾನು ವಿಡಿಯೋ ಮಾಡೋ ಸಲುವಾಗಿ ಅದೆಲ್ಲ ನಿಮಗೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹಾಗೆ ಸುಮ್ಮನೆ ಕೈಯಲ್ಲೇ ರೌಂಡ್ ಶೇಪ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ರೂಢಿ ಇದೆ ಅಲ್ವಾ, ಬ್ಲೌಸನ್ನೇ ತುಂಬ ಸ್ಟಿಚಿಂಗ್ ಮಾಡಿದ್ದೀನಿ ನಾನು. ಹಾಗಾಗಿ ಅಳತೆ ಆದರೆ ಒಂದು ಟೇಪು, ಒಂದು ಚಾಕ್ ಪೀಸ್ ಅಷ್ಟೇ ನಾನು ಯೂಸ್ ಮಾಡೋದು, ಸ್ಕೇಲೆಲ್ಲ ಯೂಸ್ ಮಾಡಲ್ಲ. ಓಕೆನಾ. ಹಾಗೆ ನಾನದು ಕಟ್ಟಿಂಗ್ ಆದ ನಂತರ ಸ್ಟಿಚಿಂಗ್ ಮಾಡುವಾಗ ನನಗೆ ಟೇಪ್ ಬೇಕೇ ಬೇಕು. ಅಳತೆ ನೋಡಿ ನೋಡಿ ನಾನು ಸ್ಟಿಚ್ ಮಾಡ್ತೀನಿ. ಒಂದು ಕೈ ತೋಳು ಜಾಯಿಂಟ್ ಮಾಡುವಾಗ ಮತ್ತು ಹೊಸದಾಗಿ ಅಳತೆ ಹಳೆ ಬರ್ಕೊಂಡಿರ್ತೀನಿ ಅಲ್ವಾ, ಅದು ಎದುರುಗಡೆ ಇಟ್ಕೊಂಡು ಮತ್ತೊಂದು ಸಲ ನಾನು ಅಳತೆ ನೋಡಿ ನೋಡಿ ಸ್ಟಿಚಿಂಗ್ ಮಾಡ್ತೀನಿ. ಆವಾಗ ಅದು ಪರ್ಫೆಕ್ಟ್ ಬ್ಲೌಸ್ ಆಗುತ್ತೆ. ಹಾಗೆ ಸುಮ್ಮನೆ ನಾವು ಕಟ್ಟಿಂಗ್ ಮಾಡಿದ್ದೀವಿ ಅಂತ ಸ್ಟಿಚಿಂಗ್ ಮಾಡ್ತಾ ಹೋಗಬಾರ್ದು. ಒಂದು ಬೆಲ್ಟ್ ಪಟ್ಟಿ ರೆಡಿ ಮಾಡಿದ್ರು ಅದು ಎಷ್ಟು 3.5 ಇಂಚ್ ಬಂದಿದೆಯಾ, 3 ಇಂಚ್ ಬಂದಿದೆಯಾ ಅಂತ ನೋಡ್ಕೋಬೇಕು ಜಾಯಿಂಟ್ ಮಾಡುವ ಒಳಗಡೆ. ಓಕೆನಾ. ಆ ರೀತಿ ನೋಡಿಕೊಂಡು ಮತ್ತೊಂದು ಸಲ ಶೇಪನ್ನು ಕೊಟ್ಕೊಂಡು ಕಟ್ಟಿಂಗ್ ಮಾಡಿಕೊಂಡು ಜಾಯಿಂಟ್ ಮಾಡಬೇಕು. ಪರ್ಫೆಕ್ಟಾದ ತುಂಬ ಸುಂದರವಾದ ಬ್ಲೌಸು ರೆಡಿಯಾಗುತ್ತೆ. ಹಾಗೆ ಇದು ಬೆಲ್ಟ್ ಪಟ್ಟಿ ನಾನು ಇನ್ನೊಂದು ಬಟ್ಟೆ ಅಂದರೆ ಡಬಲ್ ಬಟ್ಟೆ ಬೇಕಲ್ವ, ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ 3.5 ಇಂಚು, ಮಧ್ಯ 3 ಇಂಚು, ಆ ಕಡೆ 3 ಇಂಚು, ಹೀಗೆ ನೋಡಿ ನಾನು ಕೈಯಲ್ಲೇ ರೌಂಡ್ ಶೇಪನ್ನು ಕೊಟ್ಟಿದ್ದೀನಿ. ಇದೇ ಥರ ಮಾಡೋದು. ನಾನು ಸ್ಕೇಲನ್ನು ತುಂಬ ಯೂಸ್ ಮಾಡಲ್ಲ. ವಿಡಿಯೋ ಮಾಡ್ತಾಯಿದ್ದೀನಿ, ನಿಮಗೆ ಅರ್ಥ ಆಗಬೇಕಲ್ವ. ಫಸ್ಟ್ ಟೈಮು ಬ್ಲೌಸ್ ಸ್ಟಿಚಿಂಗ್ ಕಲಿಯೋರಿಗೆಲ್ಲ ಸ್ಕೇಲ್ ಬೇಕೇ ಬೇಕು. ಸ್ಕೇಲ್ ಇರ್ಬೋದು, ಈ ರೀತಿ ಸ್ಕ್ವೇರೆಲ್ಲ ಹಾಕ್ಕೊಂಡು ಒಂದು ಸಲ ರೂಢಿ ಮಾಡ್ಕೋಬೇಕು. ರೂಢಿ ಆಯಿತು ಅಂದರೆ ನಿಮಗೆ ಯಾವುದೇ ಏನೂ ಬೇಕಾಗಿಲ್ಲ. ಸ್ಕ್ವೇರ್ ನೀವೇ ಸುಮ್ಮನೆ ಹೇಗೆ ಒಂದು ಲೈನ್ ಹಾಕಿ ಮಾಡ್ಕೊಬಿಡ್ತೀರ. ಓಕೆನಾ. ಆಯಿತು. ಹಾಗೆ ಕತ್ರಿನೂ ಕೂಡ ಚೆನ್ನಾಗಿ ಇರೋ ಕತ್ರಿ ಇಟ್ಕೋಬೇಕು. ಅಂದರೆ ತುಂಬ ವೇಟ್ ಇರೋ ಕತ್ರಿ ಯೂಸ್ ಮಾಡಬಾರ್ದು, ಕೈ ನೋವು ಬರುತ್ತಲ್ವ. ನಾನು ಸ್ವಲ್ಪ ವೇಟ್ ಕಡಿಮೆ ಇರೋದನ್ನೇ ಯೂಸ್ ಮಾಡ್ತೀನಿ. ತುಂಬ ವೇಟ್ ಇರೋ ಕತ್ರಿನೂ ಕೂಡ ಇದೆ ನನ್ನ ಹತ್ರ. ಸ್ವಲ್ಪ ದಪ್ಪ ಬಟ್ಟೆ ಬರುತ್ತೆ ಅಲ್ವಾ, ಗಟ್ಟಿ ಬಟ್ಟೆ ಅಂದರೆ ಡ್ರೆಸ್ಸು ಇಂಥವೆಲ್ಲ ಸ್ಟಿಚಿಂಗ್ ಮಾಡುವಾಗ, ಕಟ್ಟಿಂಗ್ ಮಾಡುವಾಗ ಯೂಸ್ ಮಾಡ್ತೀನಿ. ಆಯಿತು, ಇದನ್ನು ರೆಡಿ ಮಾಡ್ಕೊಂಡ್ರೆ ಆಯಿತು. ಬ್ಲೌಸ್ ಅಂತೂ ರೆಡಿ ಆಗುತ್ತೆ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೆಚ್ಚು ವಿಡಿಯೋನ ಹಾಕ್ತೀನಿ. ಹಾಗೆ ನಿಮಗೆ ನಿಮ್ಮ ಕಮೆಂಟಿಗೆ ನಾನು ಉತ್ತರ ಕೊಡ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಟೇಲರಿಂಗ್ ಟಿಪ್ಸು, ಹಾಗೆ ಸ್ಟಿಚಿಂಗ್ ಇರ್ಬೋದು, ಕಟ್ಟಿಂಗ್ ಇರ್ಬೋದು, ಯಾವುದೇ ಒಂದು ಕ್ವಶನಿಗೂ ನಾನು ವಿಡಿಯೋ ಮೂಲಕ ಆನ್ಸರ್ ಕೊಡ್ತೀನಿ. ಓಕೆನಾ. ನಿಮಗೇನಾದರೂ ಯಾವ ಕಟ್ಟಿಂಗ್ ಬೇಕು, ಯಾವ ಸೈಜ್ ಕಟ್ಟಿಂಗ್ ಬೇಕು, ಅಥವಾ ಡ್ರೆಸ್ ಕಟ್ಟಿಂಗ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಪೇಪರ್ ಕಟ್ಟಿಂಗ್ ಆದರೂ ಕೂಡ ಮಾಡಿ ನಿಮಗೆ ತಿಳಿಸ್ತೀನಿ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು.